ಮಂಡ್ಯ ಜಿಲ್ಲೆ ನಾಗಮಂಗಲ ಕೋಮು ಗಲಭೆ ಪ್ರಕರಣ ಘಟನೆಯ ಕುರಿತು ವರದಿಯನ್ನ ಸಲ್ಲಿಸಿದ ಸತ್ಯಶೋಧನಾ ಸಮಿತಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳು ಹೋಗಿದ್ರು. ಸತ್ಯಶೋಧನಾ ಸಮಿತಿ ಅಂತ ಒಂದು ಸಮಿತಿ ಇದೆ. ಅಲ್ಲಿ ಹೋಗಿ ಏನೇನಾಗಿದೆ, ಏನು ಯಾರಿಂದ ತಪ್ಪಾಗಿದೆ, ಯಾರಿಂದ ತಪ್ಪಾಗಿಲ್ಲ, ಎಷ್ಟು ಲಾಸ್ ಆಗಿದೆ, ಇದನ್ನೆಲ್ಲ ಅವ್ರು ತಿಳ್ಕೊಳ್ಳೋದು. ಆ ನಂತರ ಅವರ ಅಧ್ಯಕ್ಷರಿಗೆ ಅದ್ರ ಬಗ್ಗೆ ವರದಿ ಸಲ್ಲಿಕೆ ಮಾಡೋದು. ಸೊ ಅದೇ ರೀತಿಯಾಗಿ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಈಗ ವರದಿ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಕಚೇರಿಗೆ ಆಗಮಿಸಿ ವರದಿಯನ್ನ ಸಲ್ಲಿಸಿದ್ದಾರೆ ಸತ್ಯಶೋಧನಾ ಸಮಿತಿಯವರು. ಘಟನೆಯ ಸತ್ಯಾನುಸತ್ಯತೆ ತಿಳಿಯೋಕೆ ತಂಡವನ್ನು ರಚಿಸಿದ್ರು ವಿಜಯೇಂದ್ರ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದೆ ಈ ಸಮಿತಿ. ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ನೇತೃತ್ವದ ತಂಡ ಇದಾಗಿದೆ. ಅಲ್ಲಿ ಹೋಗಿ ಏನ್ ಸತ್ಯ ಏನ್ ಸುಳ್ಳು ಇದೆಲ್ಲವನ್ನು ಕೂಡ ತಿಳ್ಕೊಂಡು ಬಂದು ಇದೀಗ ವರದಿಯನ್ನ ಸಿದ್ಧಪಡಿಸಿದ್ರು. ಆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬಿಜೆಪಿಯ ನಿಯೋಗ ಇದು. ಸತ್ಯಶೋಧನಾ ಸಮಿತಿ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ರು. ಅನೇಕ ಕಡೆ ಈ ಸತ್ಯಶೋಧನಾ ಸಮಿತಿ ಹೋಗಿದೆ. ಎಲ್ಲೆಲ್ಲಿ ಈ ಥರ ಎಲ್ಲ ಗಲಾಟೆ ಆಗಿದೆಯೋ, ಎಲ್ಲೆಲ್ಲಿ ಗಲಭೆ ಆಗಿದೆಯೋ ಅಲ್ಲೆಲ್ಲ ಹೋಗಿ ಮಾಹಿತಿಯನ್ನು ಪಡ್ಕೊಂಡು ಬಂದು ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ನಾಗಮಂಗಲ ಗಲಭೆಯ ವಿಚಾರದಲ್ಲೂ ಕೂಡ ಸಮಿತಿ ಏನು ರಚನೆ ಆಗಿತ್ತಲ್ಲ, ಅದು ಮಾಜಿ DCM ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದರು. ಅವರಲ್ಲೆಲ್ಲ ಹೋಗಿ ಜನರನ್ನೆಲ್ಲ ಮಾತಾಡಿಸಿ ಎಲ್ಲಿಂದ ಶುರು ಆಯಿತು, ಹೇಗೆ ಶುರು ಆಯಿತು, CCTV ವಿಜುವಲ್ಸ್ನೆಲ್ಲ ನೋಡಿದ್ದಾರೆ ಅಂತ ಕಾಣುತ್ತೆ. ಆನಂತರ ಅಂಗಡಿಗಳಿಗೆಲ್ಲ ಹೋಗಿದ್ರು, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ, ಹಾನಿಗೊಳಗಾದ ಅಂಗಡಿಗಳು ಯಾವುದು, ಅದರ ಮಾಲೀಕರು ಏನು ಹೇಳಿದ್ರು, ಇದೆಲ್ಲವನ್ನು ನೋಡಿ ಒಂದು ವರದಿ ಸಿದ್ಧಪಡಿಸಿದ್ದಾರೆ. ಆ ವರದಿಯನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಅದರ ದೃಶ್ಯವನ್ನು ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ನಾಗಮಂಗಲದಲ್ಲಿ ಹಿಂದೂ ಯುವಕರು ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಆ ಮೆರವಣಿಗೆ ಮೇಲೆ ದಾಳಿ ಮಾಡಿದಂಥ ಒಂದು ಕೋಮಿನ ಜನರು, ಕೋಮಿನ ಯುವಕರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ್ರೋಹಿಗಳು. ತಾವೆಲ್ಲರೂ ಕೂಡ ನೋಡಿದಿರಿ, ಏಕಾಏಕಿ ಕತ್ತಿ ತಲವಾರುಗಳನ್ನು ತೆಗೆದುಕೊಂಡು ಪೆಟ್ರೋಲ್ ಬಾಂಬ್ಗಳನ್ನು ಎಸ್ತಿರ್ತಕ್ಕಂಥದ್ದು, ಹಿಂದೂ ಅಂಗಡಿ ಮುಂಗಟ್ಟುಗಳ ಮೇಲೆ ದಾಳಿ ಮಾಡಿ ಬಾಗಿಲು ಹಾಕಿರ್ತಕ್ಕಂಥ ಅಂಗಡಿಗಳನ್ನು ಕೂಡ ಅದನ್ನ ಹಾರೆಯನ್ನು ಉಪಯೋಗಿಸಿ ಬಾಗಿಲನ್ನು ತೆಗೆದು ಬೆಂಕಿ ಹಚ್ಚಲ್ಲಿ ಆಸ್ತಿ ಪಾಸ್ತಿಗಳನ್ನು ನಷ್ಟ ಉಂಟು ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಏನು ನಾಗಮಂಗಲದಲ್ಲಿ ನಡೆದಿದೆ, ಪೊಲೀಸರ ಕಣ್ಮುಂದೆ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಇದು. ಘಟನೆ ನಡೆದಂತ ಮಾರನೇ ದಿನ ಸ್ವತಃ ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು, ಪಕ್ಷದ ಎಲ್ಲ ಮುಖಂಡರು ನಾಗಮಂಗಲಕ್ಕೆ ಭೇಟಿಯನ್ನು ನೀಡಿದ್ವಿ. ನಾವು ಕೂಡ ಪ್ರತ್ಯಕ್ಷವಾಗಿ ಎಲ್ಲರನ್ನೂ ಕೂಡ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ತದನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸತ್ಯ ಶೋಧನಾ ಸಮಿತಿಯನ್ನ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ನಾವು ಕಳಿಸ್ಕೊಟ್ಟಿದ್ವಿ. ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, ನಮ್ಮ ನಾರಾಯಣಗೌಡರು, ಭಾಸ್ಕರ್ ಅವರು ಎಲ್ಲ ಒಂದು ಹಿರಿಯರ ತಂಡ ನಾಗಮಂಗಲಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಸತ್ಯಾಸತ್ಯತೆಯನ್ನ ಅರ್ಥ ಮಾಡಿಕೊಂಡು ಯಾಕೆ ಈ ದುರ್ಘಟನೆ ಕಾರಣ ಆಯಿತು, ಯಾರ್ಯಾರು ಇದರಿಂದ ಇದ್ದರು, ಹೇಗೆ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ, ಇವೆಲ್ಲವನ್ನು ಕೂಡ ನಾಗಮಂಗಲಕ್ಕೆ ಭೇಟಿಯನ್ನು ಮಾಡಿ ಸತ್ಯ ಅಂಶಗಳನ್ನು ಪಡೆದುಕೊಂಡು ಬಂದಿದ್ದಾರೆ. ಈ ಒಂದು ವರದಿಯನ್ನು ಕೂಡ ನನಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಈ ವರದಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ
ಡಾಕ್ಟರ್ ಅಶ್ವತ್ಥನಾರಾಯಣ ಅವರು, ಭಾಸ್ಕರ್ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿ ನಾಗಮಂಗಲದಲ್ಲಿ ಬಹಳ ಸ್ಪಷ್ಟವಾಗಿ ನೋಡಿದಾಗ ಪೊಲೀಸರ ಸಂಪೂರ್ಣ ವೈಫಲ್ಯತೆ, ಪೊಲೀಸ್ ಇಲಾಖೆನ ಕೈಕಟ್ಟಾಕಿದ್ದಾರೆ. ಏನು ಕ್ರಮ ವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅವ್ರಿಗೆ. ಕ್ರಮ ವಹಿಸ್ಲಿಕ್ಕೆ ಯಾರ ಮೇಲೆ ಕೇಸ್ ಮಾಡಂಗಿಲ್ಲ, ಯಾರನ್ನು ಎನ್ಕ್ವೈರಿ ಮಾಡಂಗಿಲ್ಲ, ಯಾರನ್ನು ಪ್ರಶ್ನೆ ಮಾಡಂಗಿಲ್ಲ. ಆ ರೀತಿ ಕೈಕಟ್ಟಾಕಿ ಅವ್ರನ್ನ ನಿರ್ವಹಣೆಯನ್ನ ಮಾಡಿ ಅಂದ್ರೆ ಎಲ್ಲಿಂದ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಇದೆ? ಸಂಪೂರ್ಣ ಈ ಮೆರವಣಿಗೆನಲ್ಲಿ ಭಾಗಿಗಳಾಗಿದ್ದವರು 25ರಿಂದ 30, ಆ ಕೊಪ್ಪಲಿನ ಜನ 25ರಿಂದ 30 ಜನ ಇರೋದು. ಆ 25ರಿಂದ 30 ಜನ ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮೇನ್ ರಸ್ತೆ ಅಲ್ಲಿ ಎಲ್ಲ ಯಾವುದೋ ಒಂದು ಗಲ್ಲಿ ಅಲ್ಲ, ಇನ್ನೊಂದಲ್ಲ, ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆನಲ್ಲಿ ಬರ್ತಿರ್ಬೇಕಾದ್ರೆ ಈ ಪರಿಸ್ಥಿತಿ ಆಗಿದೆ ಅಂದ್ರೆ ಕಳೆದ ವರ್ಷನೂ ಗಲಭೆ ಆಗಿತ್ತು. ಕಳೆದ ವರ್ಷನೂ ಆಗಿರುವಂತ ಹಿನ್ನೆಲೆ ಗೊತ್ತಿದ್ರು ಸಹ ಇಲ್ಲೆಲ್ಲ ಒಂದ್ ಕಡೆ ಕ್ರಮ ವಹಿಸದೆ ಈ ರೀತಿ ವೈಫಲ್ಯ ಅಂತೂ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ. ಈ ವೈಫಲ್ಯ ಮತ್ತು ತುಷ್ಟೀಕರಣ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇದನ್ನೆಲ್ಲವನ್ನು ನೋಡಿ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳುವಂಥದ್ದಾಗ್ಲಿ, ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಲ್ಲ ಬೇರೆ ಬೇರೆ ರೀತಿ ನೋಡಿದಾಗ ಕಾರಣಗಳೇನು ನೋಡಿ ಪ್ಲಾನ್ಡ್ ಆಗಿ ಇರುವಂಥದ್ದು, ಮಾಸ್ಕ್ ಹಾಕೊಂಡಿರುವಂಥದ್ದು, ಪೆಟ್ರೋಲ್ ಬಾಂಬ್ಗಳು ಬರುವಂಥದ್ದು, ಟಾರ್ಗೆಟೆಡ್ ಆಗಿಂತ ಅಂಗಡಿಗಳಿಗೇನೆ ಬೆಂಕಿ ಹಾಕಬೇಕು ಅಂತ 1 ಬಾರಿ ಅಲ್ಲ 3 ಬಾರಿ ಬೆಂಕಿ ಹಾಕುವಂತ ಪ್ರಯತ್ನ. ಒಂದ್ಸಲಿ ತಡೆದ್ರು, 2ನೇ ಸಲ ಬರೋದು, 2ನೇ ಸಲ ತಡೆದ್ರು, 3ನೇ ಸಲ ಬಂದು ಆರೆಕೋಲ್ ಹಾಕಿ ಮೀಟಿ